ಬೆಳೆ ಹಾ ಪಪ್ಪ. ಮಗಳೇ, ಅವತ್ತು ನಿಮ್ಮಮ್ಮ ನಮಗೆ ಸರ್ಪ್ರೈಸ್ ಮಾಡಿದೆ. ನಾವು ಇವತ್ತು ಸರ್ಪ್ರೈಸ್ ಮಾಡೋಣ. ಎಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬೇಡ. ಮತ್ತೆ ನಿಮ್ಮ ಅಮ್ಮನಿಗೆ ಇಷ್ಟ ಆಯ್ತಾ ಜಾಗ? ಹೌದಾ? ಹಾ ಸರಿ. ಏನು ಹೇಳ್ಬೇಡ. ಈಗ ಸುಮ್ಮನೆ ಗಾಡಿ ಎತ್ತು ಹೋಗ್ತಾ ಇದ್ದಾನೆ. ನಿಮ್ಮಮ್ಮ ಏನಾದ್ರು ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಎಲ್ಲಿಗೋ ಹೋಗ್ತಾ ಇದ್ದೀವಿ. ಲಾಂಗ್ ಡ್ರೈವ್ ಅಷ್ಟೇ. ಓಕೆ, ನಡೀಲಿ ಹೋಗೋಣ. ಇವತ್ತು ನಮ್ಮ ಅಪ್ಪ ಮತ್ತೆ ನಮ್ಮ ಅಕ್ಕ ಏನೋ ಬೆಳಗ್ಗೆ ಜಾವ ಎದ್ಬಿಟ್ಟು ಅದೇನೋ ಮಾತಾಡ್ಕೊತಿದ್ರು. ಅದೇನು ಅಂತ ನಮ್ಗೆ ಗೊತ್ತಿಲ್ಲ. ನೋಡೋಣ ಏನ್ ಮಾತಾಡ್ತಿದ್ರು ನಮಗೂ ಗೊತ್ತಾಗದೇ ಇರುತ್ತಾ? ಗೊತ್ತಾಗುತ್ತೆ. ನಡಿ ನೋಡೋಣ. ಮಗಳೇ, ಹೋಗಿ ಅಮ್ಮನ ಕರ್ಕೊಬರ್ತೀನಿ. ಎಲ್ಲಿಗೆ ಏನು ಅಂತ ಹೇಳ್ಬೇಡ, ಸರ್ಪ್ರೈಸ್. ಓಕೆ ಬಾರಪ್ಪ, ಒಂದು ಕಡೆ ಕರ್ಕೊಂಡು ಹೋಗ್ತೀನಿ. ನಾನು ಸರ್ಪ್ರೈಸ್ ಕೊಟ್ಟಿದ್ದೀನಿ ಅಂತ ನೀವುನಾ? ಹೌದು. ನೋಡ್ತಿದ್ರಿ ನಂತರ ಸರ್ಪ್ರೈಸ್ ಕೊಡ್ತೀರಾ, ಏನ್ ಮಾಡ್ತೀರಾ ಅಂತ. ನೀವ್ ಹೇಳ್ದಂಗೆ ರೆಡಿ ಆಗಿದ್ದೀನಿ. ಹೌದು. ಏನಪ್ಪ ಅದೇನೋ ಸರ್ಪ್ರೈಸ್ ಅಂತ ಮೈಸೂರು ಬಿಟ್ಟು ಹೊರಗಡೆ ಕರ್ಕೊ ಬಂದ್ರಲ್ಲ? ಮನಪ್ಪ, ನಿನ್ ಇಷ್ಟವಾದಂತ ಊಟ ಕೊಡಿಸ್ತೀನಿ. ಬರ್ತಾ ಇರ್ಬೇಕು. ನಾವು ಎಲ್ಲ ಕರ್ಕೊಳ್ತೀವಿ, ಅಲ್ಲಿ ಹೋಗಿ ಊಟ ಮಾಡ್ಬೇಕು. ಅಲ್ಲ, ಊಟ ಮಾಡಿಸ್ತೀನಿ ಅಂತ ಮೈಸೂರು ಬಿಟ್ಟು ಹೋಗ್ತಿದ್ದೀರಲ್ಲ? ಅಯ್ಯೋ, ಇಲ್ಲಿ ನೋಡಿ ಏನ್ ರಶ್ ಇದೆಯಲ್ಲ. ಮೈಸೂರು ಬ್ಯಾಂಗ್ಳೂರು ಏನು ಸುಮ್ಮನೆ ಫ್ಲೈಓವರು ಹತ್ತಿದ್ದಾಯ್ತು. ನೋಡೋಣ ಇನ್ಯಾವ ಊರಿಗೆ ಕರ್ಕೊಂಡು ಹೋಗ್ತೀರಾ ಅಂತ. ಸರ್ಪ್ರೈಸ್. ನೀನು ಅವತ್ತು ಏನು ಮಾಡಿದೆ ಇದೇ ರೀತಿನೇ ಇದುವೆ. ಸರಿ ಕಣಪ್ಪ, ಓಕೆ. ಇದೇನ್ರಿ ಹೈವೇನಲ್ಲಿ ಹೋಗ್ತಾ ಇದ್ದವರು ಆಟೋಮೆಟಿಕ್ ಲೆಫ್ಟ್ಗೆ ಬಂದ್ಬಿಟ್ಟಿದ್ದೀರಾ? ಸರ್ಪ್ರೈಸು ಬಿಟ್ರೆ ಯಾವುದೋ ಹಳ್ಳಿಗಾಡಿಗೆ ಕರ್ಕೊಂಡು ಹೋಗಂಗೆ ಕಾಣ್ತೀರಾ. ನೋಡೋಣ. ಅಲ್ಲ, ಏನೋ ಕರ್ಕೊಂಡು ಹೋಯ್ತಾ ಶ್ರೀರಂಗಪಟ್ಟಣ ಕಳೆದಿದ್ದಾಯ್ತು, ಇನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬರುತ್ತೆ. ನಾವು ಅನ್ಕೊಂಡಂಗೆ ಹಳ್ಳಿಗೆ ಕರ್ಕೊಂಡು ಬಂದ್ರು ನಿಮ್ಮಪ್ಪ. ಇದು ಯಾವುದು ಹಳ್ಳಿ ಗೊತ್ತಾಯ್ತಾ? ಗೊತ್ತಾಯ್ತು. ಯಾವುದು ಅಂದರೆ ಯಾವ ಹಳ್ಳಿ ಇರ್ಬೋದು ಹೇಳು? ಇವಾಗ ನೋಡಿದೆ ಶೆಟ್ಟಹಳ್ಳಿ ಅಂತ. ಈಗ ಯಾವ ಹಳ್ಳಿಗೆ? ಯಾವುದೋ ಬಾಬುರಾಯನ ಕೊಪ್ಪಳ ಕರ್ಕೊಂಡು ಬಂದಿದ್ದೀರಾ? ಮಾಂಸೂಟಕ್ಕೋಸ್ಕರ ಕರ್ಕೊಂಡು ಬಂದಿರೋದು. ಮಾಂಸೂಟ ಮಾಡಕ್ಕೆ ಬಾಬುರಾಯನ ಕೊಪ್ಪಳಕ್ಕೆ ಬರಬೇಕಾ? ಮಾಂಸ ಇಷ್ಟಪಡ್ತೀಯಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಬಂದಿರೋದು. ನಾನೇನೇನು ಬೇಜಾರಲ್ಲಿ ತಿನ್ಬಿಟ್ಟಿದ್ದೀನಿ ನಮ್ಮ ಹುಡುಗರ ಜೊತೆ ಬಂದು. ಆದರೆ ನೀನಂತೂ ನಿಂದಿರಕ್ಕೆ ಚಾನ್ಸೇ ಇಲ್ಲ. ನೋಡಿ ಎಲ್ರಿಗೂ ಇವತ್ತಿನ ಭಾನುವಾರದಲ್ಲಿ ಎಷ್ಟು ರಶ್ ಐತೆ ನೋಡಿ. ಇವತ್ತು ನೋಡಿ ಪಾರ್ಕಿಂಗ್ ಎಷ್ಟು ಫಿಲ್ ಆಗಿದೆ. ಭಾನುವಾರದ ಬಾಡೂಟ ಏನಕ್ಕೆ ನೋಡಿ. ಐಟಮ್ಸ್ ಬಂದಿದೆ. ಒಳ್ಳೆ ಮುದ್ದೆ, ಮಟನ್ ಚಾಪ್ಸು, ಚಿಕನ್ ಚಾಪ್ಸು ಮೊದಲು ಇದು ಬಂದಿದೆ. ನೋಡೋಣ, ತಿಂದ್ಬಿಟ್ಟು ಹೇಳಿ ಹೇಗಿದೆ ಅದು. ಹಾಂ ಕದಪ್ಪ, ನಿಮ್ಗೆ ಹೇಗಿದೆ? ಹಾಂ ಇಲ್ಲ, ಬೆಳೆ ಹೇಗಿದೆಯಪ್ಪ? ಹೇಗಿದೆಯಾ? ಓಕೆ. ಇದು ಬ್ರೈನ್ ಫ್ರೈ ಮಸ್ತಾಗಿದೆ. ಅದು ತಿನ್ನೋಡು ಬ್ರೈನ. ಹೇಗಿದೆ ಬ್ರೈನ್ ಫ್ರೈ? ಹೊಡಿಯೋಣ. ಗೋಲಿ ಸೋಡಾ ಹೊಸ್ದಾಗಿ ಬಂದಿದೆ ನೋಡಿ. ಮೊದಲು ಹಳೇದಿದ್ದಿತ್ತು, ಈಗ ಪದೇ. ಹಾಂ ತಳ ಫೈನಲಿ ಒಳ್ಳೆ ಊಟ ಎಲ್ಲ ಖಾಲಿ. ರೇಟೆಲ್ಲ 4 ಜ್ಯೂಸು.
ಮತ್ತೆ ಅಪ್ಪಂದು ಪ್ಲಾನು? ಸೂಪರ್ ಆಗಿತ್ತಪ್ಪ, ನನಗೆ ಖುಷಿ ಆಯಿತು, ಚೆನ್ನಾಗಿತ್ತು, ಒಳ್ಳೆ ಊಟ ಮಾತ್ರ. ನಾನು ಮಟನ್ ಇದೆ ಸಾಮಾನ್ಯವಾಗಿ ತಿನ್ನಲ್ಲ, ಅಂದರೂ ಮಟನ್ ಚಾಪ್ಸ್ ಏನು ಸೂಪರಾಗಿ ಮಾಡಿದ್ದಾರೆ. ಒಳ್ಳೆ ಕಾಂಬಿನೇಷನು, ಮುದ್ದೆ ಮತ್ತು ಮಟನ್ನು. ಬ್ರೈನ್ ಫ್ರೈ ಅಂತೂ ಈ ರೀತಿ ಇಲ್ಲಿ ಮಾಡೋ ರೀತಿ ನಾನು ಎಲ್ಲೂ ತಿಂದಿರಲಿಲ್ಲ. ನಮ್ಮ ಮೈಸೂರಿನಲ್ಲಿ ಹನುಮಂತಲ್ಲೂ ಸ್ವಲ್ಪ ಇದೇ ಟೇಸ್ಟ್ ಬರುತ್ತೆ, ಆದರೆ ಇಷ್ಟು ಕ್ವಾಂಟಿಟಿ ಕೊಡ್ತಾ ಇರಲಿಲ್ಲ. ಒಳ್ಳೆ ಪ್ರೈಸು, ರೀಸನಬಲ್ ರೇಟು, ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭಾಳ ಖುಷಿ ಆಯಿತು ರೀ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಹಾಂ, ಮತ್ತು ಇವತ್ತು ಹೊರಗಡೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ಬರೋಷ್ಟರೊಳಗೇ 2 ಪಾರ್ಸಲ್ ಬಂದು ಮನೇಲಿತ್ತು. ಹಾಗಾಗಿ ಮೀಶೋನಲ್ಲಿ ಏನು ಆರ್ಡ್ರ್ ಮಾಡಿದೆ ಅಂತ ಅನ್ಬಾಕ್ಸಿಂಗ್ ಮಾಡೋಣ. ಇಲ್ಲಿ ನೋಡಿ, ಹೌಸ್ ಹೋಲ್ಡ್ಗೆ ಬೇಕಿತ್ತು. ನೋಡೋಣ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ತುಂಬ ಅಫೋರ್ಡಬಲ್ ರೇಟಲ್ಲಿ ಸಿಕ್ಕಿದೆ. ಇದು ಚಾಕುನ ಶಾರ್ಪ್ ಮಾಡ್ಕೊಳ್ಳೋ ಅಂಥದ್ದು. ಇದು ಸೆಟ್ಟು. ಇದ್ರ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಂದವರು ಪರ್ಚೇಸ್ ಮಾಡಿ. ಇದು ಸೆಟ್, ಒಂದು ಸೆಟ್ ಇದು. ನೋಡೋಕ್ಕೆ ಸ್ಟೈಲಿಶ್ ಆಗಿದೆ, ಅಫೋರ್ಡಬಲ್ ರೇಟಲ್ಲಿ ಸಿಗ್ತಿದೆ. 254 ರುಪೀಸ್. ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದು ಲಿಂಕ್ ಹಾಕಿರ್ತೀನಿ, ನೀವು ಇದನ್ನು ಮಾಡಿ ಪರ್ಚೇಸ್ ಮಾಡಿ. ಮತ್ತು ಹಾಗೆ ಇನ್ನೊಂದು ಚಾಪಿಂಗ್ ಬೋರ್ಡ್ ಬೇಕಿತ್ತು. ಅದು ಮನೆಯಲ್ಲಿ ಪ್ಲಾಸ್ಟಿಕ್ ಇತ್ತು. ನಮ್ಮ ಮನೆಯವರು ಪ್ಲಾಸ್ಟಿಕ್ ಬಳಕೆ ಬೇಡ ಅಂತ ಹೇಳಿ ಅದನ್ನು ಬಿಸಾಕ್ಬಿಟ್ರು. ಅದಕ್ಕೆ ಬೇರೆದೆಲ್ಲ ಆರ್ಡ್ರ್ ಮಾಡೋಣ ಅಂತ ಮಾಡಿದ್ದೀನಿ. ಚಾಪಿಂಗ್ ಬೋರ್ಡ್ ಇಲ್ಲ ಅಂದರೆ ಆಗೋದೇ ಇಲ್ಲ. ಇದು ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡಿದ್ದೀನಿ. ತುಂಬ ವೆಯ್ಟ್ ಇದೆ, ಚೆನ್ನಾಗಿದೆ. ಆ್ಯಕ್ಚುಲಿ ತುಂಬಾ ಅಫೋರ್ಡಬಲ್ಲು ರೇಟು. ನೋಡಿ ಎಷ್ಟು ತಿಕ್ಕಾಗಿದೆ ಅಂತಲೂ ಗೊತ್ತಾಗ್ತಿದೆ. ಮತ್ತು ವೆಯ್ಟ್ ಇದೆ, ಚೆನ್ನಾಗಿದೆ. ನಾವು ಕೊಟ್ಟಿರೋ ಅಮೌಂಟಿಗೆ ಲಾಸ್ ಇಲ್ಲ. ಇದ್ರ ಪ್ರೈಸು $203 ಮೇ ಬಿ. ಇದರಲ್ಲಿ ಪ್ರೈಸ್ ಇದು ಮಾಡಿಲ್ಲ, ನಾನು ಇದ್ರ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಐಟಮ್ ಅಂತೂ, ತುಂಬ ಚೆನ್ನಾಗಿದೆ. ಹೇಗಿದೆ ರೀ ಇದು? ಚೆನ್ನಾಗಿದೆ. ಎಲ್ಲ ಅಮೆಝಾನಿಂದ ತರಿಸಿದ್ದ? ಇಲ್ಲ, ಮೀಶೋಯಿಂದನಾ? ಮೀಶೋಯಿಂದ ತರಿಸಿದ್ದು. ಚೆನ್ನಾಗಿದೆ. ಇದಂತೂ ತುಂಬಾ ವೆಯ್ಟ್ ಇದೆ. ಇದು ನೋಡಿ, ಇದು ಶಾರ್ಪ್ ಮಾಡ್ಕೊಳ್ಳೋದು ನೈಫು. ಯಾವ ರೀತಿ ಮಾಡಿ ತೋರಿಸಿ?
ನೋಡಿ ಇನ್ನೂ ಶಾರ್ಪ್ ಆಗುತ್ತೆ. ನಾವು ಮನೆ ಮುಂದೆ ಹೋಗಿ ಕಲ್ಲು ತೊಗೊಂಡು ಇದು ಮಾಡೋದು ಮತ್ತೆ ಬೀದಿನಲ್ಲೆಲ್ಲ ಬರ್ತಾ ಇರ್ತಾರಲ್ವ ಅವ್ರ ಹತ್ರ ಮಾಡಿಸ್ಕೋಬೇಕು. ಬಟ್ ಇದನ್ನು ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿ ತರಿಸಿದ್ದೀನಿ. ನೀವು ಹೇಗೆ ಬೇಕು ನೋಡಿ. ಇದು ಸ್ಟಾರ್ಟಿಂಗ್ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಶಾರ್ಪನ್ನು, ಪ್ರೆಪ್ಪು, ಫಿನಿಶು 3 ಸ್ಟೇಜ್ ಕೊಟ್ಟಿದ್ದಾರೆ ನೋಡಿ. ನೋಡಿ ಇದು ಚೆನ್ನಾಗಿದೆ, ಮನೆಗೆ ಯೂಸ್ ಆಗುತ್ತೆ, ನಮ್ಗೆ ಯೂಸ್ ಆಗುತ್ತೆ ಅಂತ ತರಿಸಿದ್ದೀನಿ. ಯೂಸ್ ಮಾಡ್ತಾ ನೆಕ್ಸ್ಟ್ ರಿವ್ಯೂ ನಿಮಗೆ ಹೇಳ್ತೀನಿ. ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ, ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ.